ಆಲದಗಟ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೂ ಬೀದಿ ದೀಪ ವ್ಯವಸ್ಥೆ ಇರ್ಬೋದು, ಮತ್ತು ಗಟಾರಗಳ ಸರಿಯಾದಂಥ ನಿರ್ವಹಣೆ ಇರ್ಬೋದು, ಯಾವುದನ್ನು ಮಾಡದೆ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತಂದೇಳಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ತಾಲೂಕು ಘಟಕ ಕಲಘಟಗಿಯವರು ನೀಡಿದಂಥ ಮನವಿಯನ್ನು ಸ್ವೀಕರಿಸಿ ಇದನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಿಇಒಗೆ ಜಿಲ್ಲಾ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಮ್ಮ ಮನವಿಯನ್ನು ಸ್ವೀಕರಿಸಿದೆ. ಸರ್, ಇದು 6 ತಿಂಗಳಿಂದ ಸಮಸ್ಯೆ ಐತೆ ಅಂತ ನಿಮ್ಮ ಗಮನಕ್ಕೆ ಏನ್ರಿ ಇತ್ತಾ? ಈ ವಿಷಯ ನಮ್ಗೆ ಈಗ ಗಮನಕ್ಕೆ ಬಂದೈತಿ. ಈ ಗಮನಕ್ಕೆ ಬಂದಲ್ಲ, ನಾವು ಇದನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 2 ಜನರಿಗೂ ಇವತ್ತು ಪತ್ರ ಮುಖಾಂತರ ಈ ವಿಷಯನ ಮುಗಿಸ್ತೇವೆ. ಅಲ್ಲ, ಇದು ಮನವಿ ಮುಖಾಂತರ ಅಷ್ಟೇ ಸೀಮಿತ ಏನಾಗೆ ಹೋಗಿ ಕೆಲಸ ಇದು ಮಾಡ್ತೀರಿ? ಕೆಲಸ ಮಾಡುವ ರೇಟ್ನೊಳಗೂ ಅದು ಕ್ರಮ ಕೈಗೊಳ್ತೀವಿ ಅಂತಂದ್ರೆ ಇದು ಎಷ್ಟು ದಿನದೊಳಗೆ ಆಗ್ಬೋದು? ನಾವು ಇದನ್ನು ನಾವು ಅವ್ರಿಗೆ ಮಾಹಿತಿ ತಿಳಿಸ್ತೀವಿ. ಯಾಕಂತಂದ್ರೆ ಈ ಕೆಲಸ ಮಾಡೋರು ಅಭಿವೃದ್ಧಿ ಇಲಾಖೆ ಆಗಿರೋದ್ರಿಂದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಅದನ್ನು ಭೇಟಿ ನೀಡಿ ಆ ಸಮಸ್ಯೆ ಏನೈತೆ ಪರಿಹರಿಸಬೇಕು ಅವರಿಗೂ ನಿರ್ದೇಶನ ಕೊಡ್ತೀವಿ. ಅಂದಾಜು ಒಂದು ಎಷ್ಟು ದಿನದೊಳಗೆ ಆಗ್ಬೋದು? ಅದನ್ನ ನಮ್ಗೆ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ಕಡೆಯಿಂದ ಏನು ಮಾಹಿತಿ ಬರುತ್ತಲ್ಲ ಆ ಮಾಹಿತಿ ಈ ಮನವಿ ಎಷ್ಟು ದಿನದೊಳಗೆ ತಿಳಿಸ್ತೀರಿ ಅವ್ರಿಗೆ? ಎಷ್ಟು ದಿನ? ಇವತ್ತೇ ಕಳಿಸ್ತೀರಿ? ಸರಿ ಸರಿ ಸರಿ. ಆ ಮಾಹಿತಿನ ಈ ಸಮಿತಿಯವರಿಗೂ ನಾವು ನೆಂಬರ್ ಕೊಡ್ತೀವಿ ಅಂತ ಕಳಿಸಿವಿ ಅಂತಂದ್ರೆ ಆಮೇಲೆ ಅವರಿಂದ ಮಾಹಿತಿ ಬಂದ ನಂತರ ನಾವು ನಿಮ್ಗೆ ತಿಳಿಸ್ತೇವೆ ಅಂತ. ಸರಿ, ಥ್ಯಾಂಕ್ ಯು. ಮಾನ್ಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಲಘಟಗಿ ತಾಲೂಕು ಪಂಚಾಯತಿ ವಿಷಯ ಕಲಘಟಗಿ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಲದಗಟ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ಸ್ವಚ್ಛತೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ, ಕರ್ತವ್ಯ ಲೋಪ, ಗ್ರಾಮ ಪಂಚಾಯತಿ ಅಧಿನಿಯಮ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರತಿಬಂಧ ಅಧಿನಿಯಮ 2015 ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯರೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಿಜಿಸ್ಟರ್ ಕಲಘಟಗಿ ತಾಲೂಕು ಸಮಿತಿ ತಮ್ಮದೇ ಅಧ್ಯಕ್ಷ ವಿಷಯದಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಘಟಗಿ ತಾಲೂಕು ತಾವರಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಲದಗಟ್ಟಿ ಗ್ರಾಮದಲ್ಲಿ ಇನ್ನೂವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗೆ ಮೂಲಭೂತ ಸೌಕರ್ಯಗಳಾದ ಒಂದನೇದ್ದು ಸ್ವಚ್ಛತೆಯ ಗಟಾರಗಳು ಎಲ್ಲ ಗಟಾರ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ವಿಷಯಕಾರಿ ಹಾವುಗಳು ವಾಸಿಸುವ ತಾಣವಾಗಿ ವಾಸಿಸುವ ಹಾಗೆ ಬೆಳೆದು ನಿಂತಿವೆ. ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ, ತುಂಬ ಗಲೀಜು ಮತ್ತು ಕೆಟ್ಟ ವಾಸನೆ ಬರುತ್ತೆ. ಇಂಥ ಪರಿಸ್ಥಿತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗವು ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ. ಎರಡನೇದು ಬೀದಿ ದೀಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳಿಗೆ ಅವರಿಗೆ ಬೆಳೆದಾಗ ಮಾತ್ರ ಕುಡಿಯುವ ನೀರು ಕೊಡುತ್ತಾರೆ. ಕುಡಿಯುವ ನೀರು ಬಿಡಿ ಅಂತ ನಾವು ನಾವೇ ಹೇಳಿಕೊಳ್ಳಬೇಕು. ಕುಡಿಯುವ ನೀರು ಇಲ್ಲ, ನೀರು ಬಿಡಿ ಅಂತ ಹೇಳಬೇಕು. ರಸ್ತೆ ಪರಿಶಿಷ್ಟ ಜಾತಿ ಪಂಗಡಗಳ ಆಲದಗಟ್ಟಿ ಗ್ರಾಮದಲ್ಲಿ ರಸ್ತೆ ಒಂದು ಸಿಗಲ್ಲ. ಮಳೆ ಬಂದರೆ ಆ ರಸ್ತೆಯ ರಸ್ತೆ ಗಣಪತಿಯ ಆಗಿದೆ. ಐದನೇದು ಐಮಾಸ್ ಆಲದಗಟ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿ ಮುಂಭಾಗದ ರಸ್ತೆಯಲ್ಲಿ ಮಾತ್ರ ಐಮಾಸ್ ದೀಪ ದೀಪ ಅಲ್ಲ. ಈ ಹೋರಾಟ ಮಾಡಾಕತ್ತೀರಿ, ಏನು ಸಮಸ್ಯೆ? ಕರ್ನಾಟಕ ದಲಿತ ವಿಮೋಚನಾ ಕಲಘಟಗಿ ತಾಲೂಕು ಅಧ್ಯಕ್ಷ ರಮೇಶ್ ಯಲ್ಲಪ್ಪ ಅರ್ಜಿ ಅಂತ ನಿನ್ನೆ ದಿನ ತಾವರಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲದಗಟ್ಟಿ ಗ್ರಾಮದಲ್ಲಿ ನಮ್ಮ ಸಮಾಜ ಮುಖಂಡರಿಗೆ ಗಟ್ಟರಗಳೆಲ್ಲ ತುಂಬಿ ಮನೆಯೊಳಗೆ ನೀರು ಹೋಗ್ತಾ ಇದ್ದವು. ಮತ್ತು ಆಮೇಲೆ ಬೀದಿ ಲೈಟ್ ಹತ್ತಾ ಇಲ್ಲ. ಎಷ್ಟು ದಿನದಿಂದ ಹಂಗಾಗಿದೆ? ಅದು ಸುಮಾರು 6 ತಿಂಗಳಿಂದ ನಿರಂತರವಾಗಿದೆ. ಅಲ್ಲಿ ಪಿ ಡಿ ಅವ್ರು ಏನು ಮಾಡ್ತಾ ಇದ್ದಾರೆ? ಪಿ ಡಿ ಅವರು ಪದೇ ಅವರಿಗೆ ಗಮನಕ್ಕೆ ತಗೊಂಡ್ಬಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂತ ಪಂಚಾಯತಿಗೆ ಒಂದ್ಸಲ ಹೋಗಿದ್ರಿ? ಅನೇಕ ಬಾರಿ ಹೋಗಿದ್ದೀವಿ, ಅನೇಕ ಬಾರಿ ಮನೆಗೆ ಕೊಟ್ಟಿದ್ದೀವಿ. ಏನು ಉತ್ತರ ಕೊಡ್ತಾರೆ? ಇವತ್ತು ನೀವು ಹೋಗಿ ನಿಮ್ಮ ಹಿಂದೆ ನಾನು ಬರ್ತೀನಿ ಹೋಗಿ ನೀವು ನಾಳೆ ಮಾಡಿಸ್ತೀವಿ, ನಾಳೆ ಮಾಡಿಸ್ತೀನಿ. ಅಲ್ಲ, ಅವರು ಹಂಗೆ ಹೋಗಂತಾರೆ, ನೀವು ನಿಂತು ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ನೀವು ಮುಂದೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಬರ್ತಾ ಇಲ್ಲ. ಈಗೇನು ಮಾಡ್ಬೇಕಂತ ಮಾಡ್ರಿ? ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಜರುಗಿಸ್ತೇವೆ. ಮತ್ತು ಆಮೇಲೆ ಅವ್ರಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ನೀವು ಯಾವ ಸಂಘದಿಂದ ಇಲ್ಲಿ ಮನವಿ ಇದು ಮಾಡಿರಿ? ಕರ್ನಾಟಕ
ಕರ್ನಾಟಕ ದಲಿತ ವಿಮೋಚನಾ ಕಲಘಟಗಿ ತಾಲೂಕು ಅಧ್ಯಕ್ಷರು. ಭಾಳ ಸಮಸ್ಯೆ ಆಗಿದೆ. ರಾತ್ರಿ ಎಲ್ಲ ಅವರು ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಅಡ್ಡಾಡಬೇಕು. ಈಗ ಬೀದಿ ದೀಪದೊಂದು ನಮ್ಮ ಶಾಸಕರ ಜೊತೆ ಮಾತಾಡ್ತೀನಿ. ಈಗ ಇನ್ನೊಂದು ಮೇಡಮ್, ಅಲ್ಲಿ ಏನು ಐ ಮಾಸ್ಕ್ ಅಂತ ಹಾಕ್ಯಾರ್ರಿ, ಕರೆಕ್ಟ್ ಎಕ್ಸಾಕ್ಟ್ ಅದೇನು ಅಂಬೇಡ್ಕರ್ ಓಣಿ ಬರ್ತದಲ್ಲ SC ST ಕಾಲೋನಿ ಅಲ್ಲಿ ಹಾಕ್ಯಾರ. ಅದು 6 ತಿಂಗಳ ಮಟ್ಟ ಅಷ್ಟು ಏನೋ ರಿಚಾರ್ಜ್ ಇರ್ತಂತ ಅದ್ರದ್ದು. ಈಗ 3 ತಿಂಗಳಾಗೈತ್ರ ಅದು, ಇನ್ನೂ ಮಟ್ಟ ಅಲ್ಲಿ ದೀಪ ಇಲ್ಲ ಮೇಡಮ್. ಕೇಳಿದ್ರೆ ನಿವಾರಣೆ ಮಾಡ್ಬೇಕ್ರಿ ಅದ್ರದ್ದು. ಹೊಳ್ಳಿ ಅವ್ರು ಇಲ್ಲ ಹಾಕಿದ್ರೆ ಕೇಳ್ರಿ, ಪಾಪ ಅಲ್ಲಿ ಜನರಿಗೆ ಗೊತ್ತಿರಲ್ರಿ ಏನಂತ ಹೇಳಿ ಮೇಡಮ್. ಅವ್ರು ಇವ್ರು ಏನ್ ಕೇಳ್ತಾರ ಅಂತ, ನೀವು ಹೋಗಿ PDO ಕೇಳ್ರಿ, ಇಲ್ಲ ಇಂಜಿನಿಯರ್ ಮಾಡಿದವ್ರು ಕೇಳ್ರಿ, ನಮ್ಗೇನು ಗೊತ್ತಿಲ್ಲ ಅದು. ಈಗ ಅವ್ರು ಇದು ಕೊಡ್ತಾರೆ PDOಗಳ್ರಿ, ಅವ್ರಿಗೆ ಆ ಥರ ಉತ್ತರ ಆರ್ಕೆ ಉತ್ತರ ಒಟ್ಟು ಬಿಟ್ಟಿ ಬೇಸಿಗೆ ಕುಡಿ ಬೇಡ ಅಂತ ಕುಡಿ ನೀರಿಂದ ವಾಟರ್ ನೀರು ಬಿಡ್ತಾರೆ ಮೇಡಮ್. ಅಲ್ಲೆಲ್ಲ ವಾಲ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಚಲೋ ಮಾಡ್ಲಿಕ್ಕೆ. ಅದು ವಾಲ್ ಏನು ಮಾಡೋದು, ಊರಾಗೆಲ್ಲ ಮೇಲ್ಗಡೆ ಮೇಲಿದೆ, ಮೇಲೆ ಮಾಡಿದಾರೆ. SC ಕಾಲೇಜ್ ಒಳಗೆ ತೆಗ್ಗು ಮಾಡಿ ಒಳಗೆ ಮಾಡಿದಾರ. ಮಳೆ ಬಂದು ತುಂಬ್ತಂದ್ರೆ ಅಲ್ಲ, ಅದು ಇಂತಿ ಸ್ಪೂಟ್ ಅಂತ ಹೇಳಿ JGM ಮಾಡ್ಬೇಕಾದ್ರೆ ಇಂತಿ ಸ್ಪೂಟ್ ಅಂತ ಹೇಳಿ ಡಿಗ್ ಮಾಡನೇ ಮಾಡ್ಬೇಕ್ರಿ ಇದು. ಮ್ಯಾಗ ಒಂದು ಕಲ್ಲು ಏನ್ ಹಾಕ್ಬೇಕ್ರಿ, ಮಕ್ಳು ಆಡ್ತಿರ್ತಾವ, ಹೋಗಿ ಬಿದ್ದು ನೀರ್ ಗೀರ್ ಇರ್ತದ್ರಿ, ಮಳಿ ಬಂದಾಗ ತುಂಬಿಡ್ತದ ಮೇಡಮ್. ಪೂರಾ ಡೀಪ್ ಇದೆ ಮೇಡಮ್. ಆ ಥರ ಮಾಡಿದಾರ. ನಾನು ಇದು ನೀವು ಅಪ್ಲಿಕೇಶನ್ ಲೆಟರ್ ಕೊಡ್ರಿ, ನಾ PDO ಇದೆಲ್ಲ ಪರಿಹಾರ SCPT SP ಕ್ರಮ ಕೈಗೊಳ್ರಿ ಅಂತ ಹಾಕ್ತೀನಿ. ಬೀದಿ ದೀಪದ ಏನು ಹೇಳಾಕ್ತಿರಲ್ರಿ, ಇಷ್ಟರಾಗ ಶಾಸಕರ ಅನುದಾನ ಬರ್ತದೆ. ಆಲೂಕಟ್ಟಿ ಗ್ರಾಮಕ್ಕೆ ನಾವು ಸಮಸ್ಯೆನ ಅವ್ರಿಗೆ ಹೇಳ್ತೀವಿ. ಬೀದಿ ದೀಪ ತಾವಗಿರಿ ಪಂಚಾಯತಿ ಒಳಗೆ ಬರೋ ವ್ಯಾಪ್ತಿಗಳು ಎಲ್ಲ ಸೇಮ್ ಸಮಸ್ಯೆ ಇದೆ ಮೇಡಮ್ ಇದೆ. ಯಾಕಂದ್ರೆ PD ಯಾವುದೇ ಥರ ಅವ್ರು ಕೆಲಸ ಮಾಡಿಲ್ಲ. ಅಲ್ಲಿರೋ ಸಮಸ್ತ ಇವ್ರಿಗೆ ಸಮಾಜದವ್ರಿಗೆ ಎಲ್ಲರಿಗೆ ಯಾರಿಗೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ರೆಸ್ಪಾನ್ಸಿಬಲ್. ನಾಳೆ ಬರ್ತೀನಿ, ನಾಳೆ ಬರ್ತೀನಿ. ಅವ್ರಿಗೆ ಇವರು ಎಲ್ಲಾರಿ ಅವರು ಒಂದು ರಿಕ್ವೆಷನ್ ಲೆಟರ್ ಕೊಡ್ರಿ, ನಾವು ಅದ ಸಮಸ್ಯೆ ಮೇಡಮ್ ಬರ್ರಿ ಬರ್ರಿ ಹೋಗ್ರಿ ಮೇಡಮ್. ಹೋಗ್ರಿ ನೀವು ಸೇವಕರು ಅಧ್ಯಕ್ಷ ರಮೇಶ್ ಹಂಚನಂತ ನಿನ್ನೆ ದಿನ ತಾವರ್ಗಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲಕಟ್ಟಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಪದಾಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅತ್ಯಂತ ಸಮಸ್ಯೆ ಇದೆ. ಅಲ್ಲಿ ಗಟಾರ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಬೀದಿ ಲೈಟ್ ಸಮಸ್ಯೆ ಇದೆ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅಲ್ಲಿ ಜನರ ಪದೇ ಪದೇ ಹೋಗಿ PDOವರಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ಬಂದರೆ ಅವರು ಯಾವುದೇ ಪರಿಹಾರಕ್ಕೆ ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಿಲ್ಲ. ತದನಂತರ ಮತ್ತೆ PDO ಅವರು ಪದೇ ಪದೇ ನಿಮ್ಮ ಗ್ರಾಮಕ್ಕೆ ಬರ್ತೇನೆ ಹೋಗ್ರಿ ಅಂತೇಳಿ ಅವ್ರಿಗೆ ಹರಕೆ ಮಾತುಗಳನ್ನು ಹೇಳ್ತಿದ್ದಾರೆ. ಆದ ಕಾರಣ ನಾವು ಅಲ್ಲಿ PDO ಅವ್ರು ಯಾರು ಅದಾರ? PDO ಅವರು ಎಲ್ಲಾರಿ ಅಂತ. ಒಂದ್ಸಲ ವಿಸಿಟ್ ಮಾಡ್ರಿ ಇಲ್ಲಿ. ಅವ್ರಿಗೆ ವಿಸಿಟ್ ಮಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ. ಏನು ಹೇಳ್ತಾ ಇದ್ರ? ಸಮಸ್ಯೆಗಳನ್ನು ಅವರು ಬಗೆಹರಿಸಂಗಿಲ್ಲ. ಏನು ಹೇಳಿದ್ರೆ ಫೋನ್ಯಾಗ? ಬರ್ತೇನೆ ಅಂತ ಹೇಳಿದ್ರು, ಬಂದಿಲ್ಲ. 2 ದಿನದಿಂದ ಹೇಳಿದ್ರಿ? ಒಂದು ನಿನ್ನೆ ಹೇಳಿದ್ರಿ. ಇದೇ ಫಸ್ಟ್ ನಿನ್ನೆ ಹೇಳಿದ್ದೆ? ಇಲ್ಲ, ನಮ್ಮ ಸಮಾಜದ ಮುಖಂಡರು ಗ್ರಾಮಸ್ಥರು ಅನೇಕ ಬಾರಿ ಅವರಿಗೆ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಯಾರು ಅವ್ರು ಹೋದಾರಲ್ಲಿ? ಸಿದ್ದಪ್ಪ ಅಂತೇಳಿ, ಮತ್ತು ಆಮೇಲೆ ನಮ್ಮ ಶರಣ ರವಿ ಅಂತೇಳಿ ಎಲ್ಲರೂ ಹೋಗಿದ್ದಾರೆ. ಅವ್ರು ಯಾವುದೇ ಗಮನಕ್ಕೆ ಬಂದಿಲ್ಲ. ಈಗ ನಿಮ್ಮ ಅರ್ಜಿ ಎಲ್ಲೆಲ್ಲಿ ಕೊಟ್ರಿ? ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ. ಈಗ ಯುವ ಸಾಹೇಬ್ರು ಅದಾರ? ಇದಾರೆ, ಹೊರಟು ಹೋಗಿದ್ದಾರೆ ಅಂತ ಬರ್ತಾ ಇದ್ದಾರೆ. ಎಷ್ಟು ಗಂಟೆ ಬರ್ತಾರಂತ? ಒಂದು 12 ಗಂಟೆ ಆಗುತ್ತೆ. ಫೋಟೋ ಹೊಡ್ರಿ. ಅವ್ರು ಏನೇನು ಮಾಡ್ತಾರೋ ಮಾಡೋಣ ಬೇರೆ ನೋಡ್ಕ. ಫೋಟೋ ಹೊಡ್ರಿ.
ಫೋಟೋ ಹಿಡಿಯೋ ಕುಡಿಯೋದ ಕಟ್ ಮಾಡಿ ಅದ್ರಾಗ ವಿಡಿಯೋ ಬೇಡಲ್ರಿ, ಅದ್ರಾಗ ಕೊಡಲ್ರಿ. ಎಲ್ಲ ಆಲದಗಟ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೂ ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಮತ್ತು ಗಟಾರಗಳ ಸರಿಯಾದಂಥ ನಿರ್ವಹಣೆ ಇರ್ಬೋದು, ಇವೆಲ್ಲವನ್ನೂ ಮಾಡದೆ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತಂದೇಳಿ ಕರ್ನಾಟಕ ರೈತ ವಿಮೋಚನಾ ಸಮಿತಿ ತಾಲೂಕು ಘಟಕ ಕಲಘಟಗಿ ನೀಡಿದಂಥ ಮನವಿಯನ್ನು ಸ್ವೀಕರಿಸಿ ಇದನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಿಒಗೆ ಜಿಲ್ಲಾ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಮ್ಮ ಮನವಿಯನ್ನು ಸ್ವೀಕರಿಸಿದರು. ಸರ್, ಇದು 6 ತಿಂಗಳಿಂದ ಸಮಸ್ಯೆ ಇದೆ ಅಂತ ನಿಮ್ಮ ಗಮನಕ್ಕೆ ಏನ್ರಿ ಇತ್ತ? ಈ ವಿಷಯ ನಮ್ಗೆ ಈಗ ಗಮನಕ್ಕೆ ಬಂದೈತಿ. ಈ ಗಮನಕ್ಕೆ ಬಂದಲ್ಲ, ನಾವು ಇದನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 2 ಜನರಿಗೂ ಇವತ್ತು ಪತ್ರ ಮುಖಾಂತರ ಈ ವಿಷಯನ ಮುಗಿಸ್ತೇವೆ ಅಂತಂದ್ರೆ. ಇದು ಮನವಿ ಮುಖಾಂತರ ಅಷ್ಟೇ ಸೀಮಿತ ಏನಾಗ ಯಾವಾಗ ಕೆಲಸ ಇದು ಮಾಡ್ತೀರಿ? ಕೆಲಸ ಮಾಡುವ ನಿಟ್ಟಿನೊಳಗೂ ನಾವು ಕ್ರಮ ಕೈಗೊಳ್ತೇವೆ ಅಂತಂದ್ರೆ ಹೇಳಬೇಕು. ಇದು ಎಷ್ಟು ದಿನದೊಳಗೆ ಆಗ್ಬೋದು? ನಾವು ಇದನ್ನು ನಾವು ಅವ್ರಿಗೆ ಮಾಹಿತಿ ತಿಳಿಸ್ತೇವೆ. ಯಾಕಂತಂದ್ರೆ ಈ ಕೆಲಸ ಮಾಡೋರು ಅಭಿವೃದ್ಧಿ ಇಲಾಖೆ ಆಗಿರೋದ್ರಿಂದ ಆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಅದನ್ನು ಭೇಟಿ ನೀಡಿ ಆ ಸಮಸ್ಯೆ ಏನೈತೆ ಅದನ್ನು ಪರಿಹರಿಸಬೇಕಂತ ಅವ್ರಿಗೂ ನಿರ್ದೇಶನ ಕೊಡ್ತೀವಿ. ಅಂದಾಜು ಒಂದು ಎಷ್ಟು ದಿನದೊಳಗೆ ಆಗ್ಬೋದು? ಅದನ್ನು ನಮ್ಗೆ ಹೇಳಕ್ಕೆ ನಮ್ಮ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಕಡೆಯಿಂದ ಏನು ಮಾಹಿತಿ ಬರುತ್ತಲ್ಲ ಆ ಮಾಹಿತಿ ಈ ಮನವಿ ಎಷ್ಟು ದಿನದೊಳಗೆ ತಿಳಿಸ್ತೀರಿ? ತಿಳಿಸ್ತೇವೆ. ನಾವು ಇವತ್ತು ಕಳಿಸ್ಕೊಡ್ತೇವೆ. ಇವತ್ತೇ ಕಳಿಸ್ತೀರಿ? ಇವತ್ತು ಅವ್ರಿಗೆ ಕಳಿಸ್ಕೊಡ್ತೀವಿ. ಆ ಮಾಹಿತಿನ ಈ ಸಮಿತಿಯವರಿಗೂ ನಾವು ನೆಂಬರ ಕೊಡ್ತೀವಿ ಅಂತ ಕಳಿಸೇವೆ ಅಂತಂದ್ರೆ ಆಮೇಲೆ ಅವರಿಂದ ಮಾಹಿತಿ ಬಂದ ನಂತರ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿಕ್ಕೆ ಇಚ್ಛಪಡ್ತೀವಿ.